ತುಂಬಾ ಜನ ಒರಿಜಿನಲ್ ಜೇನುತುಪ್ಪ ಬೇಕು ಅಂತ ಈ ತರ ರೋಡ್ ಸೈಡ್ ಇರುವಂತ ಜೇನುತುಪ್ಪವನ್ನ ತಗೊಳ್ತಿರ್ತಾರೆ. ಇದು ಒರಿಜಿನಲ್ ಫೇಕ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವರು ನಿಮಗೆ ಒಂದು ಲೈವ್ ಟೆಸ್ಟ್ ಕೂಡ ಮಾಡಿ ತೋರಿಸ್ತಾರೆ. ಅದೇನಪ್ಪ ಅಂದ್ರೆ ಈ ಜೇನುತುಪ್ಪವನ್ನ ತಗೊಂಡು ಬಟ್ಟೆ ಮೇಲೆ ಹಾಕಿದ್ರೆ ಆ ಬಟ್ಟೆಗೆ ಅಂಟ್ಕೊಂಡ್ರೆ ಅದು ಫೇಕ್ ಜೇನುತುಪ್ಪ, ಬಟ್ಟೆಗೆ ಅಂಟ್ಕೊಂಡೆ ಹಾಗೆ ಇಳುಜಾರಾಗಿ ಹೋದ್ರೆ ಅದು ಒರಿಜಿನಲ್ ತುಪ್ಪ ಅಂತ ಅವರೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ನಾನು ಅವ್ರನ್ನ ಕೇಳಿದೆ ಇದನ್ನ ಎಲ್ಲಿ ಕಿತ್ಕೊ ಬಂದ್ರಿ ಅಂತ. ಫ್ರೆಶ್ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ ಬಂದು ಅಪಾರ್ಟ್ಮೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಜೇನು ಇರುತ್ತಲ್ವಾ, ಅಲ್ಲಿಂದ ಕಿತ್ಕೊಬಂದು ಈಗಲೇ ಫ್ರೆಶ್ ಆಗಿ ಮಾರ್ತಿದೀವಿ ಅಂತ. ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬಿಡಿ, ಯಾಕಂದ್ರೆ 99% ಅಲ್ಲ 100% ಇದೆಲ್ಲ ಫೇಕ್. ಕೇವಲ ಸಕ್ಕರೆ ಪಾಕ ಮತ್ತು ಬೆಲ್ಲದ ಪಾಕವನ್ನ ಇವರು ಹಲವಾರು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿಕೊಂಡು ರೋಡ್ ಸೈಡ್ ಮಾಡ್ತಿರ್ತಾರೆ. ಅದು ಒರಿಜಿನಲ್ ಅಂದ್ರೂ ಕೂಡ ಆ ರೋಡ್ ಸೈಡ್ ಇಟ್ಟಿರುವ ರೀತಿಯನ್ನ ನೋಡಿ ನಿಮ್ಗೆ ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ. ಮತ್ತೆ ಯಾರಾದ್ರೂ ಜೇನುತುಪ್ಪವನ್ನ ತಗೊಳ್ಳೋ ಹೋಗ್ಲೂ ಕೂಡ ಸುತ್ತಮುತ್ತಲು ಮರಗಿಡಗಳು ಜಾಸ್ತಿ ಇರಬೇಕು. ಅಂದ್ರೆ ಹಳ್ಳಿ ಅಥವಾ ಕಾಡಿನ ಸಮೀಪದಲ್ಲಿರುವಂತ ಜೇನನ್ನ ತಗೊಳ್ಳಿ. ಏನಕ್ಕಂದ್ರೆ ಆ ಜೇನ್ ಕಲೆಕ್ಟ್ ಮಾಡ್ಕೊ ಬರುತ್ತಲ್ವಾ ಮಕರಂದ, ಸೊ ಅದು ವಿವಿಧ ಗಿಡ ಮರಗಳ ಹೂವಿನಿಂದ ಕಲೆಕ್ಟ್ ಮಾಡ್ಕೊ ಬಂದಿರುತ್ತೆ. ಮತ್ತೆ ಯಾರು ಕೂಡ ಜೇನನ್ನ ಹೊಲದಲ್ಲಿ ಏನಾದ್ರೂ ಜೇನಿತ್ತು ಅಂದ್ರೆ ಕೀಳಕ್ ಹೋಗ್ಬಿಡಿ. ಯಾಕಂದ್ರೆ ಜೇನಿತ್ತು ಅಂದ್ರೆ ಕನಿಷ್ಠ 40% ಇಳುವರಿ ಜಾಸ್ತಿ ಆಗುತ್ತೆ. ಅಂದ್ರೆ ಗಂಡು ಹೂವು ಮತ್ತೆ ಹೆಣ್ಣು ಹೂಗೆ ಪರಾಗಸ್ಪರ್ಶ ಜಾಸ್ತಿಯಾಗಿ ಅಂದ್ರೆ ಪಾಲಿನೇಷನ್ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಈ ತರ ಫೇಕ್ ಹನಿಯನ್ನ, ಫೇಕ್ ಜೇನುತುಪ್ಪವನ್ನ ನಂಬಕ್ ಹೋಗ್ಬೇಡಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಇದನ್ನೇ ಒರಿಜಿನಲ್ ಜೇನುತುಪ್ಪ ಅಂತ ತಗೊಳ್ತಿದ್ದಾರೆ. ದಯವಿಟ್ಟು ಅವ್ರಿಗೆಲ್ಲ ತಲುಪಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಮೋಸಕ್ಕೆ ನೀವು ಒಳಗಾಗಬೇಡಿ.